ಸರ್ ತುಂಬಾ ಚರ್ಚೆ ಆಗಿದೆ ಸಿಗಂದೂರು ಸೇತುವೆ ವಿಚಾರ, ಆ ಬಗ್ಗೆ ದೇವಸ್ಥಾನದ ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಇಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಚೆನ್ನಾಗಿ ನೆನಪಿದೆ, ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಈ ದೇವಸ್ಥಾನನೇ ವಶಕ್ಕೆ ಪಡೆಯಕ್ ಹೋಯ್ತು. ಆದ್ರೆ ಈಗ ಆ ಭಾಗದಲ್ಲಿ ಒಂದಷ್ಟು ಜನ ಮಾತಾಡೋದು ಮಧು ಬಂಗಾರಪ್ಪ ಅವರಿಂದ ಸಿಗಂದೂರು ದೇವಸ್ಥಾನ ಹಿಂದುಳಿದವರ ವರ್ಗದವರ ಜೊತೆಯಲ್ಲೇ ಉಳಿಯುತ್ತೆ, ಸತ್ಯ ಆಗುತ್ತೆ. ಏನ್ ಆಕ್ಚುಲಿ ಏನ್ ವಿವಾದ ಇದೆ? ಅದಕ್ಕೆ ನಾ ಹೇಳೋದು, ಸಿಗಂದೂರು ಬ್ರಿಡ್ಜ್ ಮಾಡೋದು ಎಲ್ಲರಿಗೂ ಬೇಕಾಗಿರೋದು. ಹೌದು. ಅದನ್ನ ಒಂದು ಪರ್ಸನಲ್ ಅಸೆಟ್ ತರ ಮಾಡಿ ನಾನೇ ತಂದಿದ್ದೀನಿ, ಒಳ್ಳೆ ನಾನೇ ದುಡ್ಡು ತಂದಿದ್ದೀನಿ ಅನ್ನೋದು ಬಂದು ಇಷ್ಟೊಂದಿದ್ದಾಗ ಇಷ್ಟು 3-4 ವರ್ಷ 3-4 ಟರ್ಮ್ ಅವರೇ ಇದ್ರಲ್ಲ, ಅವಾಗಲೇ ಮಾಡ್ಬೇಕಾಗಿತ್ತು. ಹೌದು. ಬೇರೆದಕ್ಕೆಲ್ಲ ಇವರಿಗೆ ಏರ್ಪೋರ್ಟ್ ಬೇಡ ಅನ್ನಲ್ಲ ನಾನು, ಎಷ್ಟು ಪ್ಲೇನ್ ಓಡಾಡ್ತಾ ಇದ್ದಾವೆ. ಹೌದು. ಅದಕ್ಕಿಂತ ಮುಂಚೆ ಸಿಗಂದೂರಿಗೆ ಮಾಡ್ಬೇಕಾಗಿತ್ತು. ಈಗ ಆಯ್ತು, ತಂದ್ರು ಮಾಡಿದ್ರು, ನೋ ಪ್ರಾಬ್ಲಮ್. ಮಾಡ್ಬೇಕಾದ್ರೆ ಯಾವತ್ತು ಕೂಡ ಈಗ ನಮ್ಮನೆಗೆ ನೀವು ಬರ್ತೀರಿ, ನಮ್ಮನೆಗೆ ಬರ್ತೀರಿ. ಹೌದು ಸರ್. ನಮ್ಮನೆ ನಿಮ್ದಾಗುತ್ತಾ? ಇಲ್ಲ. ಈ ರಾಜ್ಯದಲ್ಲಿ ಒಬ್ರು ಮುಖ್ಯಮಂತ್ರಿಗಳಿಲ್ಲ? ಹೌದು, ಇದಾರೆ. ಪ್ರಧಾನಮಂತ್ರಿಗಳನ್ನ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನಾವು ದ್ವೇಷ ಮಾಡ್ಬೋದು, ಆದ್ರೆ ನಿಮ್ಮ ರಾಜ್ಯಕ್ಕೆ ಬಂದಾಗ ಏನ್ ಮಾಡ್ತೀರಾ? ಅವರು ನಮ್ಮ ವಿರೋಧಿ ಅಂತೀರಾ? ಇಲ್ಲ ಸರ್. ಅವ್ರನ್ನ ಏನು ಆನರ್ ಮಾಡ್ಬೇಕು ಮಾಡ್ತೀರಾ. ಈ ತರ ಕೆಲ್ಸನ ಒಬ್ಬ ಸಂಸದರಾಗಿ ಒಳ್ಳೆ ಪರ್ಸನಲ್ ಇದ್ರ ತರ ಹೋಗಿ ಊರ್ ತುಂಬಾ ನಾನೇ ಮಾಡಿದ್ದು ಏನ್ ನಾನೇ ತಂದಿ, ನಾನು ಹೇಳ್ಬೇಕಂತ ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ರ? ಇಲ್ಲ ನಾನು ಏನಾದ್ರು ಇಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಅಪ್ಪನ ಮನೆಯಿಂದ ತಂದಿರ್ತೇನೆ? ನೋ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಪೈ ವಾಟ್ ಜನರು ಬೆವರು ಸುರಿಸಿ ಕಟ್ಟಿರ್ತಾರೆ. ಹೌದು. ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಇಂದ ತಂದ್ರೇನು ಕೂಡ ಗಡ್ಕರಿ ಅವರು ಕೂಡ ಸಿಎಂ ಅವ್ರಿಗಿಲ್ಲ, ಸಿದ್ದರಾಮಯ್ಯ ಸಾಬ್ ಇದು ಗಲತಿ ಹೋಗ್ಯ, ನಾವು ಮುಂದೆ ಹಾಕ್ತಿವಿ, ಡೋಂಟ್ ವರಿ ಅಂತ ಹೇಳಿ ಅವರು ಸುಳ್ಳು ಹೇಳ್ಬಿಟ್ರು. ಅವ್ರ ಬಗ್ಗೆ ಬಹಳ ಅಪಾರವಾಗಿರ್ತಕ್ಕಂಥ ಗೌರವ ಅವ್ರು ಮಾಡೋ ಕೆಲ್ಸಕ್ಕೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ತರ ಒಬ್ರು ಅಗರ್ವ ಕೊಟ್ರೆ ಏನ್ ಮಾಡ್ಬೇಕಾಗತ್ತೆ? ನಿಜ. ಅದಕ್ಕೆ ನಾವು ಕೊನೆಗೆ ಅದನ್ನ ಬಹಿಷ್ಕಾರ ಮಾಡಿದ್ದು ಓನ್ಲಿ ಫಾರ್ ದ ಪ್ರೋಗ್ರಾಮ್, ನಾಟ್ ಫಾರ್ ದ ಬ್ರಿಡ್ಜ್. ನಾವು ಬ್ರಿಡ್ಜ್ ಎಲ್ಲ ಹೋಗಿ ನೋಡ್ಕೊಂಡು ಇನ್ಸ್ಪೆಕ್ಷನ್ ಎಲ್ಲ ಆಮೇಲೆ ಅವತ್ತು ಮಾಡಿದಾಗ ಅದು ಫಿನಿಶ್ ಆಗಿರ್ಲಿಲ್ಲ. ನಾನು ಅದನ್ನ ಯಾಕೆ ಹೇಳಲಿಲ್ಲ ಅಂದ್ರೆ, ಈಗ ಫಿನಿಶ್ ಮಾಡಿದಾರೆ, ಜನರು ಓಡಾಡ್ತಾ ಇದಾರೆ, ಓಕೆ, ನೋ ಪ್ರಾಬ್ಲಮ್. ಇದನ್ನೆಲ್ಲ ಮಾಡಿ ಸಿಗಂದೂರು ಚೌಡೇಶ್ವರಿನ ಹೆಸರಿಡ್ಬೇಕು ಅಂತೇಳಿ ಇವ್ರು ಬಾಯಲ್ಲಿ ಹೇಳ್ತಾರಲ್ಲ, ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಇದೇ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ಇದನ್ನ ಅಡ್ಮಿನಿಸ್ಟ್ರೇಷನ್ ಹಾಕಿ ಅದನ್ನ ಬೇರೆಯವರಿಗೆ ವಹಿಸ್ಬೇಕು ಅಂತ ಹೇಳೋದ್ರು. ಅದು ಯಾವ ಧೈರ್ಯದ ಮೇಲೆ ಮಾಡಿದ್ರಿ ಇವ್ರು? ಯಾಕೆಂದ್ರೆ ಹಿಂದುಳಿದ ಟೆಂಪಲ್, ಹೌದು ಸರ್, ಬ್ಯಾಕ್ವರ್ಡ್ ಅಂತಾನ, ಅಲ್ಲಿ ಫಾರೆಸ್ಟ್ ಸಮಸ್ಯೆ ಇದೆ. ಫಾರೆಸ್ಟ್ ಸಮಸ್ಯೆನೂ ಕೂಡ ಇನ್ನೂ ಇತ್ಯರ್ಥ ಆಗಿಲ್ಲ. ಹೌದು. ಇವತ್ತು ನಾವು ಅದನ್ನು ಕೂಡ ಹೋರಾಟ ಮಾಡ್ತಾ ಇದೀವಿ. ಈಗ ನಾನು ಹೇಳ್ಬಾರ್ದು, ಹಾಲಪ್ಪ ಯಾಕಿದ್ದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಹಿಸ್ಟ್ರಿ ಇದೆ, ಅದನ್ನ ಡೀಟೇಲ್ಸ್ ಇನ್ನೊಂದ್ ದಿವಸ ಹೇಳ್ತೀನಿ. ಯಾರು ಅದನ್ನ ಉಳಿಸ್ಬೇಕು ಅಂತ ಹೋಗಿದ್ರು ಅವರೇ ಅದನ್ನ ಅಡ್ಮಿನಿಸ್ಟ್ರೇಟರ್, ನಾನು ಒಬ್ಬ ಡೈರೆಕ್ಟರ್ ಆಗ್ತೀನಿ ಅಂತ ಒಬ್ರು ಸ್ವಾಮೀಜಿಯವರು ಕೂಡ ನಮ್ಮವ್ರೆ, ನಾನು ಜಾಸ್ತಿ ಅದನ್ನ ಹೇಳಕ್ ಹೋಗೋದಿಲ್ಲ. ಇದೆಲ್ಲ ಮಾಡಿದ್ರೆ ಹೆಂಗೆ ನಾವು ಇದಾಗುತ್ತೆ? ಆಯ್ತು, ಶರಾವತಿ ಸಂತ್ರಸ್ತರನ್ನ ಯಾಕೆ ಇಷ್ಟು ದಿವಸ ಕೊಡಿಸ್ಲಿಲ್ಲ? ಯಾಕೆಂದ್ರೆ ಹಿಂದುಳಿದವ್ರು ಇದಾರೆ, ಬಡವರು ಇದಾರೆ ಅಂತನ, ಅವ್ರು ನಿಮಗೆ ಮತ ಹಾಕಲ್ಲ ಅಂತನ? ನಾನು ಅದನ್ನು ಹೇಳ್ಬೋದಲ್ಲ. ನಾನು ಇವತ್ತು ಕೂಡ ಶರಾವತಿಯಲ್ಲಿ ಇರೋರು ಬೇರೆಯವ್ರಿಗೂ ಮತ ಹಾಕಿದ್ದಾರೆ, ಅವ್ರ ವಿರುದ್ಧ ಏನ್ ಮಾಡ್ತಾ ಇಲ್ಲಲ್ಲ. ಕರೆಕ್ಟ್. ನನ್ ಮತ ಹಾಕ ಹಕ್ಕು ನಿಮಗಿರುತ್ತೆ, ನಾನ್ ಗೆದ್ದ ಮೇಲೆ ಕೆಲಸ ಮಾಡೋ ಹಕ್ಕು ನನಗಿರ್ತದೆ. ನಾನ್ ಮತ ಹಾಕಿಲ್ಲ ಅಂತ ಲೆಕ್ಕ ಮಾಡೋ ಅಧಿಕಾರ ನನಗಿಲ್ಲ ಈ ದೇಶದೊಳಗೆ. ಸೊ ದುಡ್ಡು ಕೂಡ ನಾನೇ ತಂದು ನಾ ಮಾಡಿರೋದು ಅಂತ ಹೇಳು ಅಗರ್ವ ಕೊಟ್ರೆ ಯಾರು ಒಪ್ತಾರೆ ಹೇಳಿ ನೋಡೋಣ? ನಾನು ಒಪ್ಪೋದಕ್ಕಾಗೋದಿಲ್ಲ. ಪ್ಲಸ್ ಇಷ್ಟೊಂದು ಮಾಡಿದ್ರಲ್ಲ ಈ ಸಂಸದ, ಒಂದ್ ದಿವಸನಾದ್ರು ಇವರೇ ಆಗ್ಲಿ ಇವ್ರ ತಂದೆಯವ್ರಾಗ್ಲಿ ನಮ್ಮ ರಾಜ್ಯದ ತೆರಿಗೆ ಬಗ್ಗೆ ಒಂದು ದಿವಸ ಮಾತಾಡಿರೋದು ನಿಮ್ ಮಾಧ್ಯಮದಲ್ಲಿ ತೋರಿಸ್ರಿ, ಅದರಿಂದ 1 ಪೈಸಾ ಬಂದಿದೆ ಅಲ್ಲಿ ನೀವ್ ಹೇಳ್ದಂಗೆ ನಾ ಕೇಳ್ತೇವೆ. ಬರಗಾಲದಲ್ಲೂ ಕೂಡ ನಾವು ಮಿನಿಸ್ಟರ್ಸ್ ಆಗಿ MLA ಆಗಿ ನಮ್ಮ ಪಕ್ಷದವರೆಲ್ಲ ಹೋಗಿ ಅಲ್ಲಿ ಲೀಲಾ ಮೈದಾನ ಎಲ್ಲ ಹೋಗಿ ಬೀದಿಯಲ್ಲಿ ನಿಂತ ಮೇಲೆ ಸುಪ್ರೀಂ ಕೋರ್ಟ್ ಅದನ್ನ ಕಾಗ್ನಿಸ್ ತಗೊಂಡು ಅದನ್ನ ಮಾಡಿ, ಇಲ್ಲ ನೀವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅವ್ರು ಡೈರೆಕ್ಷನ್ ಕೊಟ್ರು ಮರ್ಯಾದಿಂದ ದುಡ್ಡು ಕೊಡಿ ಅವರಿಗೆ ಅಂತ. ಯಾಕೆ ಕೇಂದ್ರ ಸರ್ಕಾರ ಸತ್ತೋಗಿದ್ಯಾ? ಕರೆಕ್ಟ್. ಇದ್ರ ಬಗ್ಗೆ ಏನು ಅದನ್ನ ನಾವು ಕೇಳ್ತಾ ಇರೋದು ಬಿಟ್ರೆ ಮತ್ತೇನೇನಿಲ್ಲ. ಅದಕ್ಕೆ ನಾನು ಹೇಳೋದು, ಯಾವಾಗ್ಲೂ ಅಷ್ಟೇ, ಇದು ನಾನೇ ಮಾಡ್ಬಿಟ್ಟಿದೀನಿ, ನನ್ನಿಂದಾನೇ ಆಗಿದೆ ಅನ್ನೋದು ಇದೆಯಲ್ಲ ದುರಂಕಾರ. ಇಟ್ ಗೋಸ್. ಹೇಳ್ಬೋದು ನಾ 3 ಸತಿ ಗೆದ್ದಿದೆ ಅಂತ, ಯಾವ ರೀತಿ ಗೆದ್ದಿದ್ದಾರೆ ಅಂತ ನನ್ನ ಹತ್ರ ಇನ್ನೊಂದ್ ದಿವಸ ಎಪಿಸೋಡ್ ಮಾಡಿ ನಾನು ಅದ್ ಹೇಳ್ತೀನಿ, ಅದು ಬೇಡ ಅದು. ಬಟ್
ಗೆಲ್ಲದು ಸೋಲದು ಬೇರೆ ಪ್ರಶ್ನೆ, ಆದ್ರೆ ಅಗರ್ವ ತರ್ತಕ್ಕಂಥ ಇದು. ಆಮೇಲೆ ನಾನು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದೆ, ಯಾರ್ಯಾರು ಈ ಸಿಗಂದೂರು ದೇವಸ್ಥಾನನ ಇವರು ಹಣೆ ಬರಕ್ ಒಂದ್ ದಿವಸ ಹೋಗಿ ಅಲ್ಲಿ ಒದ್ರಿಲ್ಲ, ಕರೆಕ್ಟ್, ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನೆಲ್ಲ ಮಾತಾಡಿದೆ. ಅದನ್ನೆಲ್ಲ ಮಾಡಿ ಯಾರು ಈ ಸಿಗಂದೂರು ದೇವಸ್ಥಾನನ ನಾಶ ಮಾಡ್ಬೇಕಂತಾನೆ ಅದನ್ನ ಮುಂದೆ ಹೇಳ್ತೀನಿ ಅಂತ ಹೇಳಿರತ್ತ, ನಾನು ಹೆಂಗೆ ಇದನ್ನ ಉಳಿಸ್ತೀನಿ ಅನ್ನೋದನ್ನ ಅದನ್ನ ಎಡಿಟ್ ಮಾಡಿ ಹಾಕಿ ಇದ್ ಮಾಡಿದ್ರು. ಬಟ್ ಇದರಿಂದ ಹೇಳೋಣ, ಪೀಪಲ್ ಹ್ಯಾವ್ ರಿಯಲೈಸ್ಡ್ ದಟ್ ಎಷ್ಟು ಥರ್ಡ್ ಕ್ಲಾಸ್ ಇದ್ದಾರೆ ಇವತ್ತು. ಎಷ್ಟು ಜನರನ್ನ ಇಷ್ಟು ದಡ್ರ ಮಾಡ್ತೀರಾ? ದುಡ್ಡು ತಿನ್ನೋರ್ರಿ, ಅವ್ರು ಕಳ್ರಲ್ಲ. ಅವ್ರಿಗೆ ನೀವೆಷ್ಟು ಸೋಷಿಯಲ್ ಮೀಡಿಯಾನ ತಗೊಂಡು ವಿರುದ್ಧ ಮಾಡ್ತೀರಿ, ಅಷ್ಟು ಸ್ಟ್ರಾಂಗ್ ಆಗ್ತೀವಿ ನಾವು, ಅಷ್ಟು ಸ್ಟ್ರಾಂಗ್ ಆಗ್ತೀವಿ. ಯಾಕಂದ್ರೆ ನಾವು ತಪ್ಪು ಹಾದಿಯಲ್ಲಿ ಇಲ್ಲ. ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತಕ್ಕಂತ ಆ ಬುದ್ಧಿ ಇದೆ ನಮಗೆ. ತಪ್ಪೇ ಮಾಡಲ್ಲ ನಾವು. ಫಸ್ಟ್ ಆಫ್ ಆಲ್ ಕೆಲವು ಸ್ಥಿತಿ ಆಗಬಹುದು, ಆದ್ರೆ ಇಂಥ ವಿಚಾರದಲ್ಲ. ಅಲ್ಲಿ ಒಂದು ದೊಡ್ಡ ಸಂಭವನ ಇದೆ ನಿಜ. ಆಮೇಲೆ ಅದು ಬಹಳ ಪವಿತ್ರವಾಗಿರ್ತಕ್ಕಂಥ ಇದು. ನಾವು ನಂಬ್ತೀವಿ ಬಿಡ್ತೀವಿ ಅನ್ನೋದ್ರಲ್ಲ, ಎಲ್ಲಾ ಜಾತಿ ಸಮಾಜದವರು ಕೂಡ ನಡ್ಕೋತಾರೆ, ಹೌದು ಸರ್, ಹೋಗ್ತಾರೆ. ಅದೊಂದು ಇಂಥ ಕ್ಷೇತ್ರಗಳು ಯಾವಾಗ ಇರ್ತಾವ ಗೊತ್ತಾ? ಭಕ್ತರಿದ್ರೆ, ಸ್ವಾಮೀಜಿಗಳು ಯಾಗಿರ್ತಾರೆ? ಭಕ್ತರಿದ್ರೆ. ಆ ಬಾಂಧವ್ಯ ಇದ್ದಾಗ ಸ್ವಾಮೀಜಿಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ, ಭಕ್ತರು ಅವ್ರ ಜೊತೆ ಹೋಗ್ತಾ ಇರ್ತಾರೆ. ಲೀಡರ್ ಹಿಂದೆ ಇದ್ರೇನೆ, ಜನರು ಇದ್ರೇನೆ ಲೀಡರ್ ಆಗುತ್ತೆ. ನಮ್ ತಂದೆಯವರು ಅದಕ್ಕೆ ಹೇಳೋದಲ್ಲ, ಡೋಂಟ್ ಬಿ ಎ ಲೀಡರ್, ಕ್ರಿಯೇಟ್ ಲೀಡರ್ಸ್ ಟು ಬಿ ಎ ಬಿಗರ್ ಲೀಡರ್. ಕರೆಕ್ಟ್. ನೀನ್ ಲೀಡರ್ ಆಗೋದಲ್ಲ ಇಂಪಾರ್ಟೆಂಟ್, ನೀನ್ ಬೇರೆಯವ್ರ ಲೀಡರ್ ಮಾಡ್ಬೇಕು, ಅವಾಗ ನೀನ್ ದೊಡ್ಡ ಲೀಡರ್ ಆಗ್ತೀಯ. ನಿಜ, ಅದು ಬಹಳ ಮುಖ್ಯ. ಹಂಗೆ ಇದೆಲ್ಲ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು. ಆಮೇಲೆ ಆ ಇನ್ವಿಟೇಷನ್ ಅಗರ್ವ ಕೊಡೋದು, ಇದೆಲ್ಲ ಇದೆಯಲ್ಲ. ಆಮೇಲೆ ಹಿಂದಿನ ದಿವಸ ಕರೆಯೋದು, ಇದೆಲ್ಲ ಇದೆಯಲ್ಲ. ಇದೇನಾಗುತ್ತೆ ಗೊತ್ತಾ? ವಿಲ್ ಸ್ಟಾರ್ಟ್ ಹೇಟಿಂಗ್ ದೆಮ್, ದೇ ವಿಲ್ ಸ್ಟಾರ್ಟ್ ಹೇಟಿಂಗ್ ಅಸ್, ಸಿಸ್ಟಮ್ ವಿಲ್ ಕೊಲ್ಯಾಪ್ಸ್. ಬಟ್ ಪ್ರೋಗ್ರೆಸ್ ಅಲ್ಲಿ ನಾವು ಮಾಡಕ್ ಹೋಗಲ್ಲ. ಪರ್ಸನಲಿ ಈ ವಿಚಾರದಲ್ಲಿ ಎಸ್, ಅವ್ರ ಕಲ್ಚರ್ ಇದೆಯಲ್ಲ ಅದು ಕೆಟ್ಟ ಕಲ್ಚರ್. ಭಾರತಾಂಬೆ ಅಂತಾರೆ, ಚೌಡೇಶ್ವರಿಗೆ ಮೋಸ ಮಾಡ್ತಾರೆ. ಹೌದು ಹೌದು. ಅದಕ್ಕೆ ನಾನು ಹೇಳೋದು ಬೇಡ, ನಾನು ಇದನ್ನೆಲ್ಲ ಹೇಳಕ್ಕಾಗಲ್ಲ. ಆಮೇಲೆ ನನ್ನ ನಾಲ್ಗೆ ಮೇಲೆ ಒಂದು ಫೋಟೋ ಎಡಿಟ್ ಮಾಡಿಬಿಟ್ಟು ಏನ್ ದೇವಿ ಬಂದು ನನ್ನ ನಾಲ್ಗೆ ಮೇಲೆ ನಾನು ಹೇಳ್ದೆ, ಕವಿರತ್ನ ಕಾಳಿದಾಸನು ದಡ್ಡನೆ ಆಗಿದ್ದ, ಅದು ಬರೆದ ಮೇಲೆ ಬುದ್ಧಿವಂತ ಆದ. ಮೋಸ್ಟ್ಲಿ ನಂದು ಆ ಫೋಟೋ ಇರ್ಬೇಕು ಅನ್ಕೊಂಡು ನಾನು ಆರಾಮಾಗಿ ಮುಂದೆ ಹೋಗ್ತಾ ಇದ್ದೆ. ಅಂದ್ರೆ ನಾನೇನ್ ಕವಿರತ್ನ ಕಾಳಿದಾಸ ಅಂತ ಹೇಳ್ಕೊಳಲ್ಲ, ಅದನ್ನ ದೇವರ ಆಶೀರ್ವಾದ ಅಂತ. ಇವ್ರು ಬರದ ತಕ್ಷಣ ನನ್ನ ಹಣೆ ಬರುತ್ತೆ. ಅಯ್ಯ, ನನ್ನ ಹಣೆ ಬರೆಯೋರು ನನ್ನ ಸರ್ವಕ್ಷೇತ್ರ ಪೊಲಿಟಿಕಲಿ. ನಮ್ ತಂದೆ ತಾಯಿಯವ್ರ ಆಶೀರ್ವಾದ ಇದ್ನ ಒಳ್ಳೆ ಕೆಲಸ ಮಾಡೋವರೆಗೂ ನಾನೇನು ಯಾವನಿಗೆ ಹೆದರ್ಬೇಕಾಗಿಲ್ಲ, ತಲೆನೂ ಕೆಡ್ಸ್ಕೋಕಾಗಲ್ಲ. ಇವತ್ತು ಮಿನಿಸ್ಟರ್ ಇದೀನಿ, ನಾಳೆ ಇರಲ್ಲ. ಯಾವ್ದು ಶಾಶ್ವತ ಅಲ್ಲ, ಇನ್ಕ್ಲೂಡಿಂಗ್ ಮೀ ಅಂಡ್ ಯು. ಮಾಡಿರೋ ಕೆಲಸ 4 ಜನರು ಮಾತಾಡಿದ್ರೆ ಅದು ಶಾಶ್ವತವಾಗಿರ್ತದೆ. ಅದು ಆಗ್ಬೇಕಷ್ಟೇ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.